ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಎಲ್ಲರಿಗೂ ಕೂಡ ಗೊತ್ತೇ ಇದೆ, ನಮ್ಮ ಒಂದು ರಾಜ್ಯದ ಬಜೆಟ್ ಮಂಡನೆಯನ್ನ ಮಾಡಿದ್ದಾರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು. ಸೊ 2026-27ನೇ ಸಾಲಿನ ಒಂದು ಬಜೆಟ್ ಮಂಡನೆ ಅಂತಾನೆ ಹೇಳ್ಬಹುದು. ಸೊ ಇದು ಎಷ್ಟು ಲಕ್ಷ ಕೋಟಿ ಬಜೆಟ್ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಇದ್ರ ಜೊತೆಗೆ ಗ್ಯಾರಂಟಿಗಳಿಗೆ ಎಷ್ಟೆಷ್ಟು ಮೀಸಲಾತಿಗಳನ್ನ ಇಟ್ಟಿದ್ದಾರೆ, ಸೊ ಯಾವುದಕ್ಕೆಲ್ಲ ಅನುಕೂಲ ಆಗಿದೆ, ಯಾವುದಕ್ಕೆಲ್ಲ ಅನಾನುಕೂಲ ಆಗಿದೆ, ಸೊ ಯಾರಿಗೆಲ್ಲ ಬೆನಿಫಿಟ್ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಯಾಕೆಂತಂದ್ರೆ ನಿನ್ನೆ ನ್ಯೂಸ್ ಅಲ್ಲಿ ಹೇಳ್ತಾ ಇದ್ರು, ಸೊ ಗೃಹಲಕ್ಷ್ಮಿಯರಿಗೆ 2 ಸೀರೆ ಕೊಡ್ತಾರೆ ಅಂತ. ಸೊ ಹಾಗಿದ್ರೆ ಏನಾದ್ರು 2 ಸೀರೆ ಇವತ್ತು ಅನೌನ್ಸ್ ಮಾಡಿದ್ರ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ಸೊ ಗೃಹಲಕ್ಷ್ಮಿಯರು ಮಿಸ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ನೆಕ್ಸ್ಟ್ ಇಲ್ಲಿ ಬಿಜೆಪಿ ಸರ್ಕಾರದವರು ಹೇಳ್ತಾ ಇದ್ದಾರೆ, 0 ಬಜೆಟ್ ಇದು ಅಂತ. ಅವರು ಒಂದು ಚಂಬಿಗೆ 3 ನಾಮ ಹಾಕೊಂಡು ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಸರ್ ಆಗಿರ್ಬೋದು, ಅದ್ರ ಜೊತೆಗೆ MLC ಗಳಾಗಿರ್ಬೋದು, ಎಲ್ಲರೂ ಕೂಡ ಚೊಂಬಿಗೆ 3 ನಾಮ ಹಾಕೊಂಡು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಅದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಸೊ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಇವತ್ತು ನಮ್ಮ ರಾಜ್ಯದ ಬಜೆಟ್ ಮಂಡನೆಯನ್ನ ನಮ್ಮ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಮಾಡಿರುವಂತದ್ದು. ಸೊ ಇದು ಬಂದ್ಬಿಟ್ಟು 40.48 ಲಕ್ಷ ಕೋಟಿ ಬಜೆಟ್ ಆಗಿದೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಟೈಮ್ಗಿಂತ ಆಲ್ಮೋಸ್ಟ್ 40,000 ಕೋಟಿ ಜಾಸ್ತಿ ಈ ಸಲ ಮಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬರ್ತಿರುವಂತದ್ದು. 40,000 ಕೋಟಿ ಹೆಚ್ಚಳವಾಗಿ ಇಲ್ಲಿ ಲಾಸ್ಟ್ ಟೈಮ್ ಗಿಂತ ಮಾಡಿದ್ದಾರೆ ಅಂತ ಅಂದ್ರೆ ಏನು ಮಾಡೋಂಗಿಲ್ಲ. ಸೊ ಇದಕ್ಕೋಸ್ಕರನೇ ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಸರ್ಕಾರದವರು, 0 ಬಜೆಟ್ ಇದು ನಮ್ಮ ರಾಜ್ಯದ ಜನರನ್ನ ಇಲ್ಲಿ ಸಾಲಗಾರರನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಆಲ್ರೆಡಿ ಅವರು ಪ್ರತಿಭಟನೆಯನ್ನ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬನ್ನಿ ಅದೇನಾದ್ರೂ ಒಂದ್ ಕಡೆ ಇರ್ಲಿ. ಅದೇ ನೆಕ್ಸ್ಟ್ ಇವಾಗ ನಾವು ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಅನುದಾನ ಸಿಕ್ಕಿದೆ, ಅದರಲ್ಲೂ ಮೊದಲನೇದಾಗಿ ಗ್ಯಾರಂಟಿಗಳಿಗೆ ಎಷ್ಟೆಷ್ಟು ಸಿಕ್ಕಿದೆ. ಯಾಕೆಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ, ಸೊ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದು ಕಾರಣ ಅಂತ ಅಂದ್ರೆ ಗ್ಯಾರಂಟಿಗಳು. ಸೊ ಆ ಒಂದು ಗ್ಯಾರಂಟಿಗಳಿಗೆ ಎಷ್ಟೆಷ್ಟು ಅನುದಾನ ಸಿಕ್ಕಿದೆ, ಅದರಲ್ಲಿ ಒಂದು ಗ್ಯಾರಂಟಿಗೆ ಅನುದಾನನೇ ಕೊಟ್ಟಿಲ್ಲ ಅಂತ ನ್ಯೂಸ್ ಗಳಲ್ಲಿ ಪ್ರಸಾರವನ್ನ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಎಷ್ಟೆಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಎಲ್ರಿಗೂ ಕಿವಿ ನೆಟ್ಟಗಾಗುವಂತಹ ಗ್ಯಾರಂಟಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ. ಅದರಲ್ಲೂ ಮಹಿಳೆಯರ ಫೇವರೇಟ್ ಯೋಜನೆ ಅಂತಾನೆ ಹೇಳ್ಬೋದು. ಸೊ ಅದರಲ್ಲೂ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರೋದಕ್ಕೆ ಕಾರಣ ಆದಂತಹ ಯೋಜನೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಗೃಹಲಕ್ಷ್ಮಿ ಯೋಜನೆಗೆ ಇಲ್ಲಿ 2026-27ನೇ ಸಾಲಿನ ಒಂದು ಬಜೆಟ್ ಮಂಡನೆಯಲ್ಲಿ ಎಷ್ಟು ಸಾವಿರ ಕೋಟಿ ಅನುದಾನವನ್ನ ನೀಡಿದ್ದಾರೆ ಅಂತ ನೋಡೋದಾದ್ರೆ 28.608 ಕೋಟಿ ಅನುದಾನವನ್ನ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಮೀಸಲನ್ನ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಶಕ್ತಿ ಯೋಜನೆ, ಅದನ್ನು ಹೊರತುಪಡಿಸಿದ್ರೆ ಮಹಿಳೆಯರ ಮತ್ತೊಂದು ಫೇವರೇಟ್ ಯೋಜನೆ ಅಂತ ಅಂದ್ರೆ ಶಕ್ತಿ ಯೋಜನೆ. ಈ ಒಂದು ಶಕ್ತಿ ಯೋಜನೆಗೆ 5,300 ಕೋಟಿಯನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ. ಸೊ ಅನುದಾನವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು. ಅದನ್ನ ಹೊರತುಪಡಿಸಿದ್ರೆ ಅನ್ನಭಾಗ್ಯ ಯೋಜನೆಗೆ 6,200 ಕೋಟಿ ಇಲ್ಲಿ ಅನುದಾನವನ್ನ ನೀಡಿದ್ದಾರೆ. ಗೃಹ ಜ್ಯೋತಿಗೆ ಬಂದ್ಬಿಟ್ಟು 10,578 ಕೋಟಿ ಅನುದಾನವನ್ನ ಇಲ್ಲಿ ನೀಡಿದ್ದಾರೆ. ನಾಲ್ಕೇನೋ ಆಯ್ತು. 5ನೇ ಒಂದು ಗ್ಯಾರಂಟಿ ಅಂತ ಅಂದ್ರೆ ಯುವ ನಿಧಿ ಯೋಜನೆ. ಸೊ ಈ ಒಂದು ಯೋಜನೆಗೆ ಯಾವುದೇ ರೀತಿಯಾದಂತಹ ಅನುದಾನವನ್ನ ನೀಡಿಲ್ಲ ಅಂತ ಇಲ್ಲಿ ಪ್ರಸಾರವನ್ನ ಮಾಡ್ತಿರುವಂತದ್ದು. ಯುವ ನಿಧಿ ಯೋಜನೆ ಕಡೆಯಿಂದ ಯಾರಾದ್ರೂ ಒಬ್ಬರಾದ್ರೂ ನೀವು ಹಣವನ್ನ ಪಡೆದುಕೊಂಡ್ರಿ ಅಂತ ಅನ್ನೋರು ಯಾರಾದ್ರೂ ಇದ್ರೆ ಈ ಒಂದು ವಿಡಿಯೋನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಆಲ್ರೆಡಿ ಕ್ಲಾರಿಟಿ ಸಿಕ್ಕಿರುತ್ತೆ. ಸೊ ಮತ್ತೆ ಅದನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊಳ್ತೀನಿ. ನೆಕ್ಸ್ಟ್ ಇಷ್ಟು ಗ್ಯಾರಂಟಿ ಯೋಜನೆಗಳಿಗೆ ಆದ್ರೆ ಇವಾಗ ದೇವದಾಸಿ ಮಂಗಳಮುಖಿಯರು ಏನಿರ್ತಾರೆ ಅಲ್ವಾ, ಸೊ ಅವ್ರಿಗೆ ಪ್ರೋತ್ಸಾಹಧನವನ್ನ ಹೆಚ್ಚಳ ಮಾಡಿದ್ದಾರೆ. ಸೊ ಎಷ್ಟು ಅಂತ ನಾನು ನೋಡ್ಲಿಲ್ಲ, ಎಷ್ಟು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೆಚ್ಚಳ ಅಂತ ತೋರಿಸ್ತಾ ಇದ್ರು. ನೆಕ್ಸ್ಟ್ ಸಹಕಾರ ಸಂಘಗಳು ಏನ್ ಮಾಡ್ತಾರೆ ಅಲ್ವಾ, ಇವಾಗ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಕಡೆಯಿಂದ ಸೊ ಅದಕ್ಕೆ ಸರ್ಕಾರದ ಕಡೆಯಿಂದ ಟ್ರೈನಿಂಗ್ ಕೊಡ್ತೀವಿ ಅಂತ ಎಲ್ಲದಕ್ಕೂ ಕೂಡ ಇಲ್ಲಿ ಅನುದಾನ ಅಂತ ಇಷ್ಟು ಅಂತ ತೆಗೆದಿಡ್ತಾರೆ. ನೆಕ್ಸ್ಟ್ ಬಸರಿ ಬಾಣಂತಿಯರಿಗೆ ಅಂಗನವಾಡಿಯಲ್ಲೇ ಬಿಸಿ ಊಟ ಅಂತ ಹೇಳ್ತಾ ಇದ್ದಾರೆ. ಮೊದಲೆಲ್ಲ ಕೊಟ್ಕೊಳ್ಸೋರು, ಸೊ ಹೇಗೋ ಊಟ ಮಾಡ್ಕೊಳ್ಳೋರು. ಅಂಗನವಾಡಿಗೆ ಹೋಗ್ಬಿಟ್ಟು ಬಾಣಂತಿಯರು ಯಾತನೇ ಊಟ ಮಾಡ್ತಾರೆ, ತಟ್ಟೆ ಇಟ್ಕೊಂಡು ಹೋಗಿ ಅಲ್ಲಿ ಕುತ್ಕೊಂಡು ಊಟ ಮಾಡೋದಕ್ಕಾಗತ್ತಾ? ಚಾನ್ಸ್ ಇಲ್ಲ ಬಿಡಿ. 16 ವರ್ಷದ ಒಳಗಿನ ಮಕ್ಕಳು ಏನಿದ್ದಾರೆ ಅಲ್ವಾ, ಸೊ ಅವರೆಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾ ಬ್ಯಾನ್ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆನೂ ನಾವು ಒಂದ್ ಸ್ವಲ್ಪ ಥಿಂಕ್ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್ ಇವಾಗ ಉದ್ಯೋಗಾಕಾಂಕ್ಷಿಗಳು ಏನು ಸ್ಟ್ರೈಕ್ ಅನ್ನ ಮಾಡ್ತಿದ್ರು ಅಲ್ವಾ, ಸೊ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ 56,432 ಹುದ್ದೆಗಳಿಗೆ ಭರ್ತಿ ಮಾಡಲು ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇವ್ರಿಗೆ ಒಂದು ಗುಡ್ ನ್ಯೂಸ್ ಅಂತ ಅಂದ್ರೆ ಸರ್ಕಾರಿ ಕೆಲಸವನ್ನ ಪಡೆಯೋದಕ್ಕೆ ಯಾರೆಲ್ಲ ಇದ್ರು ಅಂತವ್ರಿಗೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇನ್ನ OBC ಅವ್ರಿಗೆ ಏನೊಂದು ಬೆನಿಫಿಟ್ ಸಿಕ್ಕಿದೆ ಅಂತ ನೋಡೋದಾದ್ರೆ 50 ಹಾಸ್ಟೆಲ್ಗಳನ್ನ ನಿರ್ಮಾಣ ಮಾಡೋದಕ್ಕೆ, ಇಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಏನಿರುತ್ತೆ ಸೊ ಅವ್ರಿಗೆ ಹಾಸ್ಟೆಲ್ ನಿರ್ಮಾಣ ಮಾಡೋದಕ್ಕೆ ದಾವಣಗೆರೆ, ಶಿವಮೊಗ್ಗ, ಕಲಬುರಗಿ, ಧಾರವಾಡ, ಬಳ್ಳಾರಿ, ಬೆಳಗಾವಿ ಸೊ ಈ ಕಡೆ ಎಲ್ಲ ಏನ್ ಮಾಡಿದ್ದಾರೆ, ಹಣವನ್ನ ಮೀಸಲಿಟ್ಟಿದ್ದಾರೆ. 30 ಕೋಟಿ ಹಣವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಮದ್ಯಪ್ರಿಯರಿಗೆ ಸ್ವಲ್ಪ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿ ಮದ್ಯದಿಂದನೇ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ನಡೀತಾ ಇರೋದು ಅಂತ ಅಂದ್ರೆ ತಪ್ಪಾಗೋದಿಲ್ಲ. ಯಾಕೆಂತಂದ್ರೆ ಸೊ ಅಬಕಾರಿ ಇಲಾಖೆಯಿಂದನೇ ಅತಿ ಹೆಚ್ಚು ರಾಜ್ಯ ಸರ್ಕಾರ ಒಂದು ಆಡಳಿತ ಮಾಡೋದಕ್ಕೆ, ಹಣ ಹೊಂದಿಸೋದಕ್ಕೆ ಸಾಧ್ಯ ಆಗುವಂತದ್ದು. ಸೊ ಹಾಗಾಗಿ ಇಲ್ಲೇನಾಗ್ತಾ ಇದೆ, ಮದ್ಯ ಏನಿದೆ ಸೊ ಅದ್ರದ್ದು ಸ್ವಲ್ಪ ಪ್ರೈಸ್ ಏರಿಕೆ ಮಾಡಿದ್ದಾರೆ ಅಂತ ಇಲ್ಲಿ ಮಾಹಿತಿ ಬಂದಿರುವಂತದ್ದು. ನೆಕ್ಸ್ಟ್ ಇಲ್ಲಿ ಮುಜರಾಯಿ ಇಲಾಖೆಗೂ ಕೂಡ ಹಣವನ್ನ ಮೀಸಲಿಟ್ಟಿದ್ದಾರೆ. ಈಗ ಮುಜರಾಯಿ ನೋಡಿರ್ತೀರಾ, ದೇವಸ್ಥಾನಗಳೆಲ್ಲ ಏನಿರುತ್ತೆ ಅಲ್ವಾ, ಸೊ ಕುಕ್ಕೆ ಸುಬ್ರಹ್ಮಣ್ಯ, ಕೊಲ್ಲೂರು ಸೊ ಈ ಕಡೆ ಎಲ್ಲಾನು ಕೂಡ ಏನ್ ಮಾಡಿದ್ದಾರೆ, ಅದರ ಅಭಿವೃದ್ಧಿಗೆ ಅಂತ ಸ್ವಲ್ಪ ಹಣವನ್ನ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನ ಅಂಜನಾದ್ರಿ ಬೆಟ್ಟ ಏನಿದೆ ಸೊ ಅದಕ್ಕೆ 100 ಕೋಟಿ ಅನುದಾನವನ್ನ ನೀಡಲಾಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇವಾಗ 1,000 ಡೀಸೆಲ್ ಬಸ್ಗಳನ್ನ
ಬಸ್ಗಳನ್ನ ಖರೀದಿ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ. 1,000 ಡೀಸೆಲ್ ಬಸ್ಗಳನ್ನ ಖರೀದಿ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಇವಾಗ ಸಾರಿಗೆ ಇಲಾಖೆಯವರು ಏನ್ ಸ್ಟ್ರೈಕ್ ಮಾಡ್ತಿದ್ರಲ್ವಾ, ಸೊ ಅವ್ರಿಗೆ ಒಂದ್ ಸ್ವಲ್ಪ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪರಿಷ್ಕರಣೆ ಮಾಡೋದಕ್ಕೆ ಇಲ್ಲಿ ಸರ್ಕಾರ ಒಪ್ಪಿದೆ ಅಂತಾನೆ ಹೇಳ್ಬೋದು. ಸೊ 1,200 ಚಿಲ್ಲರೆ ಕೋಟಿ ಏನೋ ಇಲ್ಲಿ ಅವ್ರಿಗೆ ಪರಿಷ್ಕರಣೆಗೆ ಅಂತಾನೆ ಹಣವನ್ನ ಮೀಸಲಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಇಷ್ಟಕ್ಕೆ ಅವರು ಒಪ್ಕೊಳ್ತಾರೆ ಅಂತ ಅನ್ಸೋದಿಲ್ಲ. ಯಾಕೆಂತಂದ್ರೆ ಅವ್ರು ಕೇಳ್ತಿರೋ ಬೇಡಿಕೆಗಳೇ ಬೇರೆ. ಸೊ ಇವರು ಕೊಟ್ಟಿರೋದು ಸೊ 100ರಲ್ಲಿ 1-2% ಅನ್ನೋ ರೀತಿ ಇವಾಗ ಸರ್ಕಾರ ಮಾಡಿರುವಂತದ್ದು. ಸೊ ನೋಡೋಣ ಅವ್ರು ಅಷ್ಟಕ್ಕೆ ಅಲ್ಪತೃಪ್ತರು ಅನ್ನೋ ರೀತಿ ತೃಪ್ತಿ ಪಡ್ತಾರಾ ಅಥವಾ ಏನಾದ್ರು ಮತ್ತೆ ಸ್ಟ್ರೈಕ್ ಮಾಡ್ತಾರಾ ಅಂತ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ಹರಿಯರ್ಸ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ 2003-4ರಿಂದ ಏನೋ ಪರಿಷ್ಕರಣೆನೂ ಮಾಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಸ್ಯಾಲರಿ ಇನ್ಕ್ರೀಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಪಿಂಚಣಿ ದರದ ಬಗ್ಗೆನೂ ಕೂಡ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಸೊ ಅದ್ಯಾವುದು ಕೂಡ ಮಾಡಿದಾಗೆ ಕಾಣಿಸ್ತಿಲ್ಲ. ಬಟ್ ಏನೋ ಸ್ಯಾಲರಿ ಪರಿಷ್ಕರಣೆ ಮಾಡಿರೋದ್ರ ಬಗ್ಗೆ ಇಲ್ಲಿ ಮಾಹಿತಿ ಬರ್ತಿರುವಂತದ್ದು. ಸೊ ನೋಡೋಣ ಅದ್ರ ಬಗ್ಗೆ ಏನ್ ಮಾಹಿತಿ ಬರುತ್ತೆ ನೆಕ್ಸ್ಟ್ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಒಂದು ಹೈಲೈಟ್ಸ್ ಅನ್ನೋ ರೀತಿ ಈ ರೀತಿ ಮಾಡಿರುವಂತದ್ದು. ಸೊ ಕೃಷಿ ಇದಕ್ಕೂ ಕೂಡ ಸ್ವಲ್ಪ ಹಣವನ್ನ ಮೀಸಲಿಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಕೂಡ ಮೀಸಲಿಟ್ಟಿದ್ದಾರೆ. ಅದೇ ಇವಾಗ ನಮ್ಮ ಬಿಜೆಪಿ ಸರ್ಕಾರದವ್ರು ಏನ್ ಮಾಡ್ತಾ ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜೇಂದ್ರ ಸರ್ ಏನಿದ್ದಾರೆ, ಸೊ ಅವರಾಗಿರ್ಬೋದು MLC ಗಳಾಗಿರ್ಬೋದು ಎಲ್ಲರೂ ಕೂಡ ಸೇರ್ಕೊಂಡು ಚೊಂಬನ ಇಟ್ಕೊಂಡು ಅದಕ್ಕೆ ಮೂರ್ನಾಮ ಹಾಕೊಂಡು ಝೀರೋ ಬಜೆಟ್ ಮಂಡನೆ ಸಿಎಂ ಸಿದ್ದರಾಮಯ್ಯಗೆ ಧಿಕ್ಕಾರ ಅಂತ ಏನ್ ಮಾಡ್ತಾ ಇದ್ದಾರೆ, ಸ್ಟ್ರೈಕ್ ಅನ್ನ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಸೊ ಇದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಈ ಒಂದು ಸಿದ್ದರಾಮಯ್ಯ ಸರ್ ಅವರ ಬಜೆಟ್ ಮಂಡನೆ ನಿಮಗೆ ಇಷ್ಟ ಆಯ್ತಾ ಅಥವಾ ಏನಾದ್ರೂ ನಿಮಗೆ ಏನ್ ಅನ್ನಿಸ್ತಾ ಇದೆ? ಸೊ ಇನ್ನು ಯಾವ ರೀತಿ ಇರಬೇಕಾಗಿತ್ತು ಅನ್ನೋದ್ರ ಬಗ್ಗೆ ನೀವು ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡೋಣ, ಇವ್ರು ಏನೇ ಬಜೆಟ್ ಮಂಡನೆ ಮಾಡ್ಲಿ, ಯಾವುದೇ ಒಂದು ಪರಿಷ್ಕರಣೆ ಮಾಡ್ಲಿ, ಸೊ ಎಷ್ಟೇ ಹಣವನ್ನ ಮೀಸಲಿಟ್ಟರು ಕೂಡ ಗೃಹಲಕ್ಷ್ಮಿಯರಿಗೆ ಮಾತ್ರ ತಿಂಗಳ ಹಣವನ್ನ ಹಾಕೋದಿಲ್ಲ. ಸೊ ನಿನ್ನೆ ನ್ಯೂಸ್ ಎಲ್ಲ 2 ಸೀರೆ ಕೊಡ್ತಾರೆ ಅಂತ ಹೇಳ್ತಿದ್ರಲ್ವಾ, ಸೊ 2 ಸೀರೆನೂ ಇಲ್ಲ, ಏನೂ ಇಲ್ಲ. ಸೊ ನಾನು ಹೇಳಿದ್ದೆ, ಸೊ ಕೆಲವೊಬ್ರು ಹೇಳ್ತಿದ್ರಿ ಸುಳ್ಳು ಮಾಹಿತಿ ಅಂತ. ಸೊ ಸುಳ್ಳು ಮಾಹಿತಿನೇ ಒಟ್ಟಿನಲ್ಲಿ ಎಲ್ಲಾ ನ್ಯೂಸ್ ಚಾನಲ್ಗಳಲ್ಲೂ ಹರಿದಾಡ್ತಾ ಇತ್ತು. ಬಟ್ ಅದು ಗ್ಯಾರಂಟಿ ಅಂತ ನಾನೇ ನಿಮಗೆ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ಯಾಕೆಂತಂದ್ರೆ ಈ ರೀತಿ ಮಾಹಿತಿ ಹರಿದಾಡ್ತಾ ಇದೆ ಅಂತ ಅಷ್ಟೇನೆ ಹೇಳಿದಂಥದ್ದು. ಸೊ ಇವತ್ತು ಯಾವುದೇ 2 ಸೀರೆದ್ರ ಬಗ್ಗೆ ಯಾರು ಕೂಡ ಮಾತಾಡಿಲ್ಲ. 2 ಸೀರೆ ಕೊಡೋದೂ ಇಲ್ಲ. ಸೊ ಕೊಡೋ 2,000ನೇ ನೆಟ್ಟು ಕೊಟ್ಟರೆ ಸಾಕಾಗಿದೆ ಈ ಸರ್ಕಾರ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ ಬೈ.